ರಾಜ್ಯದ ಡಿಸಿಎಂ ಡಿಕೆ ಮನೆಯಲ್ಲಿ ಹೋಮ ಹವನ. ಸಿದ್ದೇಶ್ವರ ಸ್ವಾಮಿಗೆ ಹರಕೆ ತೀರಿಸಿದ ಡಿಕೆ ಶಿವಕುಮಾರ್. ಡಿಸಿಎಂ ಮನೆಯಲ್ಲಿ ವಿಶೇಷ ಆಕಳು ತರಿಸಿ ಪೂಜೆ. ಡೆಲ್ಲಿಗೋದೆ ವರ್ಕೌಟ್ ಆಗಲಿಲ್ಲ. ರಾಜ್ಯದಲ್ಲಿ ಕೂತ್ಕೊಂಡು ಶಾಸಕರ ವಿಶ್ವಾಸವನ್ನ ಪಡೆದುಕೊಂಡೇ ವರ್ಕೌಟ್ ಆಗಲಿಲ್ಲ. ಕಟ್ಟ ಕಡೆಯದಾಗಿ ಒಬ್ಬ ನರಮಾನವ ಮಾಡಬೇಕಾದ ಕೊನೆಯ ಪ್ರಯತ್ನ ದೇವರ ಮೊರೆ. ನಾನೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯುವ ಎಂದಿರುವ ಸಿದ್ದರಾಮಯ್ಯ. ಇನ್ನು ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರಿಂದಲೂ ಕೂಡ ಡಿಕೆಗೆ ನಿರಾಸೆ. ಕೊನೆಯದಾಗೊಂದು ಪೂಜೆ ಪ್ರಯತ್ನ ಫಲಿಸುತ್ತಾ ಪ್ರಾರ್ಥನೆ. ಡಿಕೆ ಮನೆಯಲ್ಲಿ ಹೋಮ ಹವನ. ಸಿದ್ದೇಶ್ವರ ಸ್ವಾಮಿಗೆ ಹರಕೆ ತೀರಿಸಿದ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಮಾಡದ ಪ್ರಯತ್ನಗಳಿಲ್ಲ, ಮಾಡದ ಪ್ರಾರ್ಥನೆಗಳಿಲ್ಲ. ಒಬ್ಬ ರಾಜಕಾರಣಿ ಏನೇನು ಮಾಡೋದಕ್ಕೆ ಸಾಧ್ಯನೋ ಅವೆಲ್ಲವನ್ನೂ ಕೂಡ ಮಾಡಿ ಮುಗಿಸಿದ ಏಕೈಕ ರಾಜಕಾರಣಿ. ನೀವು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಡಿಕೆ ಮನೆಯಲ್ಲಿ ನಡೀತಿರ್ತಕ್ಕಂತಹ ವಿಶೇಷವಾದಂತಹ ಪೂಜೆ. ಒಂದಷ್ಟು ರಾಜಕಾರಣಿಗಳು ಕೂಡ ಆ ಪೂಜೆಯಲ್ಲಿ ಭಾಗವಹಿಸಿದರು. ಯಾಕೆ ಇದ್ದಕ್ಕಿದ್ದ ಹಾಗೆ ಡಿಕೆ ಮನೆಯಲ್ಲಿ ಪೂಜೆ? ರಾಜಕೀಯ ಪ್ರಯತ್ನಗಳು ಫಲಿಸಲಿಲ್ಲ ಅನ್ನೋ ಕಾರಣಕ್ಕೋ, ಅಥವಾ ಒಬ್ಬ ದೇವರ ನಂಬಿಕೆ ಇರ್ತಕ್ಕಂತಹ, ಅತಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಕಾಂಗ್ರೆಸ್ನ ನಾಯಕ. ಈ JDSನಲ್ಲಿ HD ರೇವಣ್ಣರು ಹೆಂಗೋ ಹಾಗೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಕೂಡ ಸ್ವಲ್ಪ ದೇವರು ದಿಂಡ್ರು ಅಂತ ನಂಬಿಕೆ ಜಾಸ್ತಿ. ಹಾಗಾಗಿ ಸಾಂಪ್ರದಾಯಿಕ ಪೂಜೆನೋ ಹೇಳೋದಕ್ಕಾಗಲ್ಲ. ಆದರೆ ಈಗ ನಡೀತಿರೋ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ, ಒಬ್ಬ ರಾಜಕಾರಣಿ ಹತಾಶೆಗೆ ಒಳಗಾದಾಗ, ಒಬ್ಬ ರಾಜಕಾರಣಿ ಒಂದು ತರಹದ ಸ್ಥಾನವಂಚಿತನಾದಾಗ ಈ ತರಹ ದೇವರ ಮೊರೆ ಹೋಗೋದಿದೆ. ಆ ಅರ್ಥದಲ್ಲೇನಾದರೂ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಾರೆ ಪೂಜೆ ನಡೀತಾ ಇದೆ, ಹೋಮ ಹವನ. ಅದರಲ್ಲೂ ಕೂಡ ವಿಶೇಷ ಆಕಳನ್ನು ತರಿಸಿ ಪೂಜೆಯನ್ನು ಮಾಡಲಾಗ್ತಾ ಇದೆ ಎನ್ನುವಂಥ ಮಾಹಿತಿ. ಒಟ್ಟಾರೆ 5 ವರ್ಷ CM ಆಗಿರ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿದ ಬೆನ್ನಲ್ಲೇ ಈ ತರಹದ್ದೊಂದು ಪೂಜಾ ಪ್ರಾರ್ಥನೆಯ ವ್ಯವಸ್ಥೆಯನ್ನು ಮಾಡಲಾಯಿತಾ? ಸ್ವಾಭಾವಿಕವಾಗಿ ರಾಜಕಾರಣಿಗಳಿಗೊಂದು ಆಸೆ. ಶಾಸಕರಿಗೆ ಸಚಿವರಾಗಬೇಕು ಅನ್ನೋ ಆಸೆ, ಸಚಿವರುಗಳಿಗೆ ಮೇಲು ಹುದ್ದೆಗೆ ಹೋಗಬೇಕು ಅನ್ನೋ ಆಸೆ. ಇವೆಲ್ಲವೂ ಕೂಡ ಒಂದು ಸ್ವಾಭಾವಿಕ ಆಸೆಗಳು. ಆದರೆ ಈ ಆಸೆಗೆ ತಟಸ್ಥನಾಗುವ ಅಥವಾ ತಟಸ್ಥ ಆಗುವ ಸಮಸ್ಯೆಗಳನ್ನು ವಿರೋಧಿಸೋದಕ್ಕೆ ಒಬ್ಬ ಮನುಷ್ಯನಿಗೆ ಆಧ್ಯಾತ್ಮಿಕ ಚಿಂತನೆಗಳು ಮಾತ್ರ ಸಾಧ್ಯ. ವಿಶೇಷ ಪ್ರಾರ್ಥನೆ ಅಥವಾ ದೇವರ ಮೊರೆಗೆ ಹೋದ್ರ ಎನ್ನುವಂತಹ ವಿಚಾರಗಳು. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಡಿಕೆ ಶಿವಕುಮಾರ್ ಅವರ ಇಂಗಿತಕ್ಕೆ ಸರಿಯಾದ ಸ್ಪಂದನೆ ಕೊಡ್ತಿಲ್ಲ. ರಾಜ್ಯ ಮಟ್ಟದ ಕಾಂಗ್ರೆಸ್ನ ಶಾಸಕರ ಬೆಂಬಲವನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಭಾಗಶಃ ಸಫಲರಾಗಿದ್ದಾರೆ. ಈಗಾಗಲೇ ಒಂದಷ್ಟು ಶಾಸಕರ ಬೆಂಬಲವನ್ನು ಕೂಡ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ಈ ಬೆಂಬಲವನ್ನೇ ಮುಂದಿಟ್ಟುಕೊಂಡು ಈ ಪ್ರಕರಣಕ್ಕೊಂದು ತಿರುವನ್ನು ಡಿಕೆ ಶಿವಕುಮಾರ್ ಕೊಡ್ತಾರಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.